ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೋತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವತ್ತು ಎತ್ತಿನ ರೇಸ್ ನಡೆಯೋಂಥ ಜಾಗಕ್ಕೆ ಬಂದಿದ್ದೀವಿ. ಇದು 2ನೇ ವರ್ಷದ್ದು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಹೋದ ವರ್ಷ ಕೂಡ ಮಾಡಿದರು ಮತ್ತು ಈ ವರ್ಷ ಕೂಡ ಮಾಡಿದ್ದಾರೆ. ಅದು ಯಾವ ಥರ ನಡೆಯುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಈಗಿನ್ನು ರೇಸ್ ಸ್ಟಾರ್ಟ್ ಆಗಿಲ್ಲ. ಉದ್ಘಾಟನೆ ಮಾಡೋಕ್ಕೋಸ್ಕರ ಒಂದು ಬಂಡಿಗೆ ಎತ್ತನ್ನು ಕಟ್ತಾ ಇದ್ದಾರೆ. ಆ ಉದ್ಘಾಟನೆ ಮಾಡೋಕ್ಕೆ ಯತೀಂದ್ರ ಅವರು ಬಂದಿದ್ದಾರೆ, ಸಿದ್ದರಾಮಯ್ಯನವರ ಮಗ. ಇದರಲ್ಲಿ ಯಾವ್ದು ಬರ್ತದ ಅದು ಇದು ಮಾಡ್ತಾರೆ. ಕಟ್ ಮಾಡಿ ಮಾಡಿ. ಇಲ್ಲಿ ಪ್ರೈಸ್ಗಳನ್ನ ನೋಡೋದು 1ರಿಂದ 4 ಇದೆ. ಫಸ್ಟು, ಸೆಕೆಂಡು, 3, 4 ಅಂತ. ಮೊದಲನೇ ಬಹುಮಾನ 80,000, ಎರಡನೇ ಬಹುಮಾನ 60,000, ಮೂರನೇ ಬಹುಮಾನ 40,000, ನಾಲ್ಕನೇ ಬಹುಮಾನ ಎಷ್ಟೋ ಇದೆ. ಎಂಟ್ರಿ ಫೀಸು ಒಬ್ಬರಿಗೆ 3,500 ಇತ್ತು. ಇಲ್ಲಿ ಹತ್ತತ್ರ 30ರಿಂದ 35 ಜೋಡಿ ಬಂದಿತ್ತು ಇಲ್ಲಿ. ಆದರೆ ಎಲ್ಲ ಒಂದೇ ಕಡೆ ಇಲ್ಲ, ಬೇರೆ ಬೇರೆ ಕಡೆ ಹಸುಗಳನ್ನ ಎತ್ತುಗಳನ್ನ ಕಟ್ಟಾಕೊಂಡಿದ್ದಾರೆ ಬಿಸಿಲಿರೋ ಕಾರಣದಿಂದ. ಈ ಗಾಡಿಗಳು ಏನಿದೆ ಇವೆಲ್ಲ ಬೆಂಗಳೂರಿಂದ ಬಂದಿರೋದು. ಇಲ್ಲಿ ಯಾವುದೂ ಇರಲಿಲ್ಲ, ಬೆಂಗಳೂರಿಂದನೇ ತರಿಸಿದ್ರು. ಯತೀಂದ್ರ ಸಿದ್ದರಾಮಯ್ಯನವ್ರು ಬಂದರು. ಅವರು ಈ ರೇಸ್ನ ಚಾಲನೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಈಗ ಚಾಲನೆ ಮಾಡ್ತಾರೆ. ಅವರು ಬರೋದ್ರ ಲೇಟ್ ಆಗಿದ್ದರಿಂದ ಅವರೇ ಮಾಡಿದರು. ಈಗ ಮತ್ತೆ ಇನ್ನೊಂದು ಸಲ ಅವ್ರ ಕೈಯಿಂದ ಉದ್ಘಾಟನೆ ಮಾಡಿಸಿದ್ರು. ವಿಡಿಯೋ ಮಾಡಿ ಅಂತ ದೇವಕರನ್ನ ಕಳಿಸ್ಬಿಡಂತೆ. ಯೂಟ್ಯೂಬಲ್ಲಿ ಹಾಕ್ತೀನಿ, ನೋಡ್ಕೊಬಿಡು. ಈಗ ಪಂದ್ಯ ಸ್ಟಾರ್ಟ್ ಆಗ್ತಾ ಇದೆ. ಎ ಸೈಡು ಮತ್ತು ಬಿ ಸೈಡು ಎರಡು ಕಡೆ ಎತ್ತುಗಳನ್ನ ಕಟ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಕೈಗಾರಿಕಾ ಪ್ರದೇಶದಲ್ಲಿ ನಮ್ಮ ಇಸ್ಮಾವು ಗ್ರಾಮದ ಎಲ್ಲ ನಮ್ಮ ಯುವಕ ಮಿತ್ರರು ಮತ್ತು ಬೇರೆ ಗ್ರಾಮಸ್ಥರು ಅವರೆಲ್ಲರೂ ಸೇರಿ ಇವತ್ತೊಂದು ಎತ್ತಿನಗಳು ಎಲ್ಲರಿಗೂ ಕೂಡ ವಿಸ್ತೃತವಾದ ನಮಸ್ಕಾರಗಳು. ಇದು ಕ್ರೀಡಾ ಕಾರ್ಯಕ್ರಮ. ಇದು ಎರಡನೇ ಜೋಡಿ. ಮೊದಲನೇ ಜೋಡಿ ಓಡಾಯಿತು, ಎರಡನೇ ಜೋಡಿ ಇದು. ಇಲ್ಲಿಗೂ ಎತ್ತುಗಳನ್ನ ಕಟ್ತಾ ಇದ್ದಾರೆ.
ಯಾಕೋ ಗೊತ್ತಿಲ್ಲ, ಈ ಕಡೆದು ಬಿ ಸೈಡ್ದು ಓಡೋಕ್ಕೆ ತಯಾರಿರಲಿಲ್ಲ, ಪದೇ ಪದೇ ಕೂತ್ಕೊಬಿಡ್ತಿತ್ತು. ಅದನ್ನು ಮತ್ತೆ ಮತ್ತೆ ಕಟ್ಟಿ ಫೋರ್ಸ್ ತುಂಬ ಮಾಡ್ತಿದ್ರು. ಆದರೂ ಅದು ಕೊನೆಗೆ ಓಡಲೇ ಇಲ್ಲ, ಓಡಿದ್ರೂ ಅದು ಸೋತೇ ಬಿಡ್ತು. ದಯವಿಟ್ಟು ದಯವಿಡೆ ಸಮಾವೇಶ ಒಂದು ನಿಮಿಷ. ಮಳೆ ಬರುವ ಸಾಧ್ಯತೆ ಜಾಸ್ತಿ ಆಗಿದೆ. ಕೊನೆಗೂ ಮಳೆ ಬಂದೇ ಬಿಡ್ತು. ಅದಕ್ಕೋಸ್ಕರ ನಾನು ಇರೋಕ್ಕಾಗಲಿಲ್ಲ, ಫುಲ್ಲು ನೈಟೆಲ್ಲ ನಡೀತು. ಸೊ ಅದರಿಂದ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.